ನನ್ನ ಮಗ ಆದರೂ ಇದ್ದಿದ್ರೆ ಕಾರಲ್ಲ ಬೈಕಾಗ ಕರ್ಕೊಂಡು ಹೋಗೋನು, ಬಸ್ಸಿಗೆ ಎಲ್ಲಿಗಾದ್ರೂ ಹೋಗೋಕ್ಕಾಗಲ್ಲ. ನನಗಂತೂ ನಮ್ಮ ಅಯ್ಯಪ್ಪ ಬರೀ ಹೊಲ್ತಾಗೆ ಕೆಲಸ ಮಾಡೋದೇ ಆಗುತ್ತೆ. ಅಲ್ಲಿ ಇಲ್ಲೂ ಪಾಪ ಹೋಗೋಕ್ಕಾಗಲ್ಲ. ಊರಿಗೆ ಹೋಗಿ ಬರ್ಬೇಕಾಯ್ತು ನಮ್ಮೂರಿಗೆ. ಅಲ್ಲೊಂದು ಸ್ವಲ್ಪ ಏನೋ ಕೆಲಸ ಹೇಳಿದ್ದೆ, ಹೋಗಿ ಬರೋ ಅಂದರೆ ಏನೂ ಸಿಗಲಿಲ್ಲ, ಬಿಸ್ಲಾಗ ಹೋಗೋಕ್ಕಾಗಲ್ಲ ಬಿಡು. ಸಾಯಂಕಾಲದಂಗೆ ಹೋಗ್ತೀನಿ ಯಾರನ್ನ ಕರ್ಕೊಂಡು. ಅಮೃತ ಮನೆ ಕಂಡವಳು ಏನೋ ಬಾಕ್ಲಾಕಳಮ್ಮ ನಾನು ಊರಿಗೆ ಹೋಗಿ ಬರ್ತೀನಿ ಅಂತೇಳಿ ಹೇಳಿದ್ದೆ. ಮನೆ ಕಂಡವಳು ಏನೋ ಬಾಕ್ಲು ತೆಗ್ದೈತೆ, ಮನೆ ಕಂಡಿಲ್ಲ. ನಮ್ಮಮ್ಮ ಊರಿಗೆ ಹೋಗೈತೆ ಅಂತ ಅನ್ಕೊಂಡಿರ್ತಾಳೆ. ಇಷ್ಟೊತ್ತಿನ ತಕ್ಕ ಕಾದು 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 ಅದೇ ಬಂದ್ಬಿಟ್ಟೆ. ಅಲ್ಲಿ ಯಾತ ಸಿಗಲಿಲ್ಲ, ಅದಕ್ಕೆ ಅದೇ ಬಂದೆ. ಒಂಥರ ಫ್ರೀಡಮಾಗಿ ಮಾತಾಡೋರೋಗು. ಇಲ್ಲೇನು ನಮಗೇನು ಯಾರದೇ ಭಯ ಇಲ್ಲ. ನಿನ್ನ ಹೆಂಡ್ತಿ ಬರ್ತಾಳಪ್ಪ ಅನ್ನಂಗಿಲ್ಲ, ಏನಿಲ್ಲ. ಇಲ್ಲಿಗೆ ಬರಲ್ಲ ಅವಳು, ಯಾಕಂದರೆ ಎದ್ರಿಕೋಗ್ಬಿಡ್ತಾಳೆ. ನಮ್ಮ ಮನೆ ಹತ್ರ ಬರ್ಬೇಕಂತಂದರೆ ಎದ್ರಿಕೋಗ್ಬಿಡ್ತಾಳೆ. ಇವಾಗ ಅವಳು ಇಲ್ಲಿಗಂತೂ ಬರಲ್ಲ. ಫ್ರೀಡಮಾಗಿ ಮಾತಾಡು. ನಾವಿಬ್ಬರು ಇನ್ಮೇಲೆ ಫ್ರೀಯಾಗಿ ಮಾತಾಡ್ಬೋದು ಇಲ್ಲಿ. ನಮ್ಮ ಅಮ್ಮನೂ ಇಲ್ಲ, ಇವತ್ತು ಊರಿಗೆ ಹೋಗೈತಾ ನಮ್ಮೂರಿಗೆ. ಅಲ್ಲಿ ಹೊಲ್ದ ಹತ್ರ ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ, ಅದಕ್ಕೆ ಹೊಲ್ದ ಹತ್ರ ಹೋಗ್ಬಿಟ್ಟೈತೆ. ಸಾಯಂಕಾಲ ಗಂಟ ಬರಲ್ಲ. ನಾವಿಬ್ರು ಹಿಂಗೆ ಸಾಯಂಕಾಲ ಗಂಟ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಯ್ಯೋ ಅವಳಂತೂ ನೀನು ಮಾತಾಡಿಸ್ಬೇಡ ಅಂತ ನೋಡು. ನೀನು ಬಿಟ್ಟರೆ ಬಿಡ್ತೀನಿ, ಅಮೃತರು ಮಾತ್ರ ನಾನು ಬಿಡೋದಿಲ್ಲ. ಅಮೃತ ಅಂತಂದರೆ ನನ್ನ ಜೀವ. ಅಮೃತನು ನನ್ನ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ಬಿಟ್ಟಿದ್ದೀನಿ. ಇವಳು ಯಾಕೆ ಇವನ ಜೊತೆಗೆ ಮಾತಾಡ್ತಾ ಇದ್ದಾಳೆ? ಕರ್ಕೊಂಬಂದು ಇಲ್ಲಿ ಈ ನನ್ನ ಅದೃಷ್ಟದ ಕೈಯನ್ನು ನಾನು ಬಿಡಲ್ಲ, ಯಾವತ್ತೂ ಬಿಡಲ್ಲ. ಇದು ನನಗೆ ಅದೃಷ್ಟ, ನನ್ನ ಅದೃಷ್ಟ. ಈ ಕೈ ನನಗೆ ಸಿಕ್ಕಿರೋದು ನನಗೆ ಭಾಳ ಅದೃಷ್ಟ. ನಾನೇನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ, ನನಗಿಂಥ ಕೈ ಸಿಕ್ಕಿರೋದು ನನ್ನ ಪುಣ್ಯ. ಬಂಗಾರದ ಕೈ ಇದು, ಬಂಗಾರ. ಅಯ್ಯೋ ಅವಳಂತೂ ಇವಾಗ ಎಷ್ಟು ಹೊಟ್ಟೆ ಉರ್ಕೊಂಡಿರ್ತಾಳಲ್ವ. ನಾವಿಬ್ರು ಮಾತಾಡೋದಕ್ಕೂ ಚೆನ್ನಾಗಿರೋದಕ್ಕೂ ಅದಕ್ಕೂ ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವಳು ಯಾವಾಗಲೂ ಇದ್ದಿದ್ದೇನೆ. ಒಂದು ಮಾತು ಹೇಳ್ಬಿಡು ಅಷ್ಟೇ. ನಾನು ಅಮೃತ ಅಂತೂ ಯಾವತ್ತೂ ದೂರ ಆಗಲ್ಲ ಅಂತ. ಸರಿಯಾಗಿ ಮಾತಾಡಬೇಕು. ನೀನು ಅವಳಿಗೆ ತೀಡ್ತಾ ಇರ್ಬೇಕು ನಾಳೆ ಕೇಟ. ಬಿಡು, ಸರಿಯಾಗಿ ತೀಡ್ತೀನಿ. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ಒಟ್ಟಿನಲ್ಲಿ ಇವಾಗ ನೀನು ಚೆನ್ನಾಗಿರೋ ಅಷ್ಟೇ, ನೀನು ಟೆನ್ಷನ್ ತಗೋಬೇಡ. ರಘು ಬಿಟ್ಟು ಹೋಗ್ತಾನೆ ನನ್ನ ಅಂತ ಅನ್ಕೋಬೇಡ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಮಾತ್ರ ಬಿಡೋದಿಲ್ಲ. ಅದು ಯಾರೇ ಬರಲಿ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೇಮ ಶಾಶ್ವತ. ಹಂಗೆ ಏನಾದ್ರೂ ನಮ್ಮ ಪ್ರೀತಿ ಶಾಶ್ವತ ಬಿಡು. ಇದು ಹೇಗಾಯಿತು ಅನ್ನೋದು ಗೊತ್ತಿಲ್ಲ. ಇನ್ನು ನಮ್ಮ ಪ್ರೀತಿ ಹೆಂಗಾಯಿತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಕಣಮ್ಮ, ನಾನು ನನ್ನ ಮಗಳ ಅಂತಾಳಲ್ಲ ಅಂತ ಹೇಳ್ತಿದ್ದೆ. ಇವಾಗ ಗೊತ್ತಾಗ್ತೈತಿ ಇವಳು ಬುದ್ಧಿ ಎಂಥದ್ದು ಅಂತ. ಅಬ್ಬಾ ಅಲ್ಲ ಈಗ ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ ಇವನ ಜೊತೆಗೆ. ಅಲ್ಲ ಇವಳಿಗೆ ಏನು ಬಂದಿತ್ತು? ಇವಳಿಗೆ ಎಂತೆಂಥ ಕೆಲಸದವರೆಲ್ಲ ಕೇಳ್ತಾರೆ, ಎಂತೆಂಥ ದೊಡ್ಡ ದೊಡ್ಡ ಮನೆಯವರೆಲ್ಲ ಕೇಳ್ತಾರೆ. ಅಂಥ ಮನೆಗೆ ಕೊಟ್ಟು ನಾವು ಮದುವೆ ಮಾಡ್ತಿದ್ವಿ. ಅದು ಬಿಟ್ಬಿಟ್ಟು ಇವಳು ಇಂಥನ್ನ ಅಲ್ಲ ಮದುವೆ ಆಗಿರನ್ನ ಇವಳೇನಂತ ಇವಳು ಮಾತಾಡ್ಸಾನೆ. ಇವಳು ಮಾನ ಮರ್ಯಾದಿಲ್ದಳು. ಇವಳಿಗೆ ಬುದ್ಧಿ ಐತೆ ಅಂಬನೆ ಇಲ್ಲೇ ಅಂಬನೆ ಇವಳಿಗೆ. ಅಲ್ಲ ನೋಡಿ, ನನಗೆ ಎಷ್ಟು ಹೊಟ್ಟೆ ಉರಿತೈತೆ ನಿಜವಾಗ್ಲೂ. ಎಲ್ಲರೂ ಹೇಳಿದ್ರೆ ನಾನು ಕೇಳ್ತಿರ್ಲಿಲ್ಲ, ನನ್ನ ಮಗಳ ಅಂತಾಳಲ್ಲ ಅಂತಿದ್ದೆ. ಇವಾಗ ನನಗೆ ಕಣ್ಣಾರೆ ನೋಡಿ ಹೊಟ್ಟೆ ಉರಿತೈತೆ. ಪುಣ್ಯವಂತ ಅಮೃತ, ನಾನು ನಿನ್ನಂಥವಳನ್ನ ಪಡಿಬೇಕಂತಂದ್ರೆ ಎಷ್ಟು ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಅಂತ ಅನ್ನಿಸ್ತೈತೆ. ನಿಜ, ನಾನು ಅವಳು ಮದುವೆ ಆದೆ ನನಗೆ ಎಲ್ಲ ಲಾಸ್ ಆಗ್ಬಿಡ್ತು. ಅವಳು ನನಗೆ ಸಿಕ್ಕಿರೋದು ಅನಿಷ್ಟ ಅಂತ ಹೇಳ್ಬೋದು, ದರಿದ್ರ ಅಂತ ಹೇಳ್ಬೋದು. ನೀನು ನನ್ನ ಅದೃಷ್ಟ ಲಕ್ಷ್ಮಿ ಅಂತ ಹೇಳ್ಬೋದು. ನಿನ್ನ ಅಮೃತ ಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ ನೀನು. ಅದೃಷ್ಟ ಲಕ್ಷ್ಮಿ ನನಗೆ ಒಲ್ದು ಬಂದಿರೋವಂತಹ ಅದೃಷ್ಟ ಲಕ್ಷ್ಮಿ ನೀನು. ಅದೃಷ್ಟ, ನೀನು ಅದೃಷ್ಟನೇ ಹೊತ್ಕೊಂಡು ಬಂದಿದೀಯ. ನಿನ್ನನ್ನು ಸಿಕ್ಕಿರೋದ್ರಿಂದ ನಂದು ಇವತ್ತು ಜೀವನನೇ ಇವತ್ತು ಹೆಂಗಾಗಿದೆ ಅಂದರೆ ಹಂಗಾಗಿದೆ. ಮಾತಾಡ್ತಾ ಇದ್ದಾನೆ ದುಡ್ಡು ಕಿತ್ಕೊಂಬಕ್ಕಿ ನನ್ನ ಮಗ. ಅಲ್ಲ ನಾನು ಹಂಗೆ ಅನ್ಕೊಂಡೆ, ಈ ಶೆಡ್ಡೆಲ್ಲ ಮಾಡ್ತಾ ಇದ್ದಾನಲ್ಲ ಹೆಂಗೆ ಏನು ಅಂತ ದುಡ್ಡ ನೋಡ್ಬೇಕಾದಲ್ಲಿ ಏಟೈತೆ ನಮ್ಮ ಮನೆಯಾಗೆ ಅಂತ. ನಾನು ನೋಡೇ ಇಲ್ಲಿ ನಡುವೆ ಎಲ್ಲ ದುಡ್ಡಿನ ಕಡೆಗೆ ಗಮನನೇ ಹರಿಸಿಲ್ಲ. ಎಷ್ಟು ಏನು ಅಂತ ಹೇಳಿ ಎಲ್ಲ ತಾಡ್ತಾಡೋಗಿ ಇವನು ಬಾಯಕ್ಕೆ ಇಕ್ಕಿರ್ಬೇಕು ಸಾಮಾನ್ಯ. ಅದಕ್ಕೆ ಇವನು ಹಿಂಗೆಲ್ಲ ಮಾತಾಡ್ತಾ ಇರೋದು. ಅಲ್ಲ ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾಳಲ್ಲ. ಇವಳಿಗೆ ಯಾಕೆ ಬುದ್ಧಿ ಇಲ್ಲ? ಇಷ್ಟೊಂದೆಲ್ಲ ಸ್ಟ್ಯಾಂಡರ್ಡು ನನ್ನ ಲೆವೆಲು ಅಂತ ತೋರಿಸಿ ಹೋಗಿ ಇಂಥ ಹಂಗೆ ಎಷ್ಟು ಚೀಪ್ ಆಗುತ್ತಿದ್ದು. ಅಲ್ಲ ನಮ್ಮ ಮರ್ಯಾದೆ ಹೊರಟೋಗುತ್ತೆ ಈ ಊರಾಗೆ. ಅವ್ರ ಮಾಮರ ಎದುರಿಗೆಲ್ಲ ನಾನು ಎಷ್ಟು ಸದ್ರ ಆಗ್ತೀನಿ ಎಂಬುದೊಂದು ಇಷ್ಟ ನಾವು ಅವಳಿಗೆ ಏನು ಅನ್ಸಲ್ವೇ. ಮೊದಲೇ ಇವಾಗ ನಮ್ಮ ಅಣ್ಣಯರೆಲ್ಲ ನಾವು ದೀಡ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾತ್ಕೊಂಡಿದ್ದಾರೆ ನಮ್ಮ ಅಣ್ಣಯರು ನಮ್ಮ ಅತ್ತಿಗೆರು. ನಮ್ಮ ಮನೇದು ಏನೋ ಒಂದು ವಿಚಾರನ ಅಂತ ಅದ್ರಾಗೆ ಇವಳು ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದಾಳಲ್ಲ ಇವಳು. ಅಲ್ಲ ಇವಳಿಗೆ ಏನು ಅನ್ಸಲ್ಲ ಇಂಥ ಮಾಡೋಕ್ಕೆ. ಹೋಗತ್ತಾ, ನನಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟೇ ನೀನು ಸಿಕ್ಕಿರೋದು ನನಗೆ ಇಷ್ಟೊಂದು ಇಷ್ಟಪಡ್ತಾ ಇದೆಯಾ ಅಂತಂದರೆ ರಘು, ನೀನು ಸಿಕ್ಕಿರೋದು ನನ್ನ ಪುಣ್ಯ ಅಂತಲೂ ಹೇಳ್ಬೋದು. ನನಗೆ ಎಷ್ಟು ಇಷ್ಟಪಡ್ತೀಯ ಅಲ್ವಾ ನೀನು.
ಭಾಳ ಇಷ್ಟಪಡ್ತೀಯಪ್ಪ. ನನಗೇನೋ ಭಾಳ ಖುಷಿ ಆಗುತ್ತೆ. ನೀನು ನನಗೆ ಎಷ್ಟೊಂದು ಇಷ್ಟಪಡ್ತಾ ಇದೆಯಲ್ಲ ಅಂತೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನೀನು ನನಗೆ ಇಷ್ಟೊಂದು ಇಷ್ಟಪಡೋವಂಥವ್ರು ಯಾರೂ ನನ್ನ ಜೀವನದಲ್ಲಿ ಸಿಗೋದಿಲ್ಲ ಅಂತ ಅನಿಸುತ್ತೆ. ನಿಜ ನನಗೆ ಎಷ್ಟು ನೀನು ಇಷ್ಟಪಡ್ತೀಯ, ನಾನು ಒಂದು ಕ್ಷಣ ಕಾಣಲಿಲ್ಲ ಅಂತಂದರೆ ಎಷ್ಟು ನೀನು ಟೆನ್ಷನ್ ತಗೊತೀಯ. ನಿಜ ನನಗೆ ಭಾಳ ಖುಷಿ ಆಗುತ್ತೆ ನಿನ್ನಂತ ಸಿಕ್ಕಿರೋದು. ಮಾತಾಡೆ ಮಾನ ಮರ್ಯಾದೆ ಇದ್ದರೆ ಸರಿ ನಿನಗೆ. ಅಮೃತ, ನಿನಗೆ ನಯ ಭಯ ಐತೆ? ಅಮ್ಮ ಅಮ್ಮ, ಯಾವಾಗ ಬಂದೆ ನೀನು? ನನಗೆ ನೀವು ಕೈ ಹಿಡ್ಕೊಂಡು ಮಾತಾಡೋದ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ. ನೀವಿಬ್ರು ಕೈ ಹಿಡ್ಕೊಂಡು ಮಾತಾಡ್ತಿದ್ದಲ್ಲೇ ಆವಾಗಲೇ ಬಂದೆ. ನಿನಗೇನಾನ ಸ್ವಲ್ಪನಾದ್ರೂ ಏನೋ ಅನ್ಸಲ್ವೇ? ನೀನು ಇಂಥ ಕೆಲಸ ಮಾಡಿದ್ರೆ ನಿಮ್ಮ ಮಾಮರ ಎದುರಿಗೆಲ್ಲ ಎಷ್ಟು ನೀನು ಇವತ್ತು ಸದ್ರ ಆಗ್ತೀಯಾ? ನಿಮ್ಮ ಮಾಮ ನಿಮ್ಮ ಅತ್ತೆರ ಎದುರಿಗೆಲ್ಲ ನಾವು ಆಡ್ಕೊಂಬರ ಎದುರಿಗೆಲ್ಲ ಇವತ್ತು ಎಷ್ಟು ಸದ್ರ ಆಗ್ತೀವಿ ನೀನು ಇಂಥ ಕೆಲಸ ಮಾಡಿದ್ರೆ. ಏನೋ ರಘು, ನಿಮ್ಮ ಮನೆಯಾಗೆ ಹೆಂಡ್ತಿ ಇದ್ರೂ ಅಲ್ಲ, ಅವಳಿದ್ದಾಳೆ, ಅವಳಿದ್ದು ಕೊಟ್ಟು ನೀನು ಯಾಕೋ ನನ್ನ ಮಗಳಿಂದ ಬಿದ್ದಿದೀಯಾ? ಏನು ಅದು? ಅಮ್ಮ ಏನಿಲ್ಲ, ಸುಮ್ಮನಿರಮ್ಮ, ಆ ಥರ ಎಲ್ಲ ಏನಿಲ್ಲ. ನಾವು ಸುಮ್ಮನೆ ಕ್ಲೋಸ್ ಆಗಿ ಮಾತಾಡ್ತೀವಿ ಅಷ್ಟೇ. ನಾವಿಬ್ರು ಪಾರ್ಟ್ನರ್ ಆಗಿ ಇವಾಗ ಕೆಲಸ ಮಾಡ್ತಾ ಇದ್ದೀವಲ್ಲ, ರಘುನೇ ಎಲ್ಲ ಬಂಡವಾಳಕ್ಕೆ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನು ಅವನಿಗೆ ಸಹಾಯ ಮಾಡ್ತಾ ಇದ್ದೀನಿ. ಎಲ್ಲನ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಯಾವ ಥರ ಮಾಡ್ಕೊಂಡು ಹೋಗಬೇಕು ಅಂತ ಅವನಿಗೆಲ್ಲ ನಾನು ಒಂಥರ ಐಡಿಯಾಸ್ ಎಲ್ಲ ಕೊಡ್ತಾ ಇದ್ದೀನಿ, ಯಾವ ಥರ ಮಾಡಬೇಕು ಶೆಡ್ ಎಲ್ಲನ. ಯಾಕಂದರೆ ನಾನು ಓದಿದ್ದೀನಲ್ಲಮ್ಮ, ನಾನು ಇಂಜಿನಿಯರ್ ಓದಿದ್ದೀನಲ್ಲ, ನಾನು ಇಂಜಿನಿಯರ್ ಅಲ್ಲ, ಅದಕ್ಕೆ ನಾನು ಎಲ್ಲ ಸ್ವಲ್ಪ ಐಡಿಯಾಸ್ ಎಲ್ಲ ಕೊಡ್ತಾ ಇರ್ತೀನಿ. ಹೆಂಗೆ ಮಾಡೋದು ಏನು ಅಂತ. ಅದಕ್ಕೆ ಅಮ್ಮ, ಏನಿಲ್ಲ ಹಂಗೆಲ್ಲ. ಬಾಯಿ ಮುಚ್ಚು ಸಾಕು. ಯಾವ ಥರ ಮಾಡಿದೀಯ ಅಂದರೆ ಸರಿ ಆಗೋದಿಲ್ಲ. ನೀನು ಎಂಥ ಕೆಲಸ ಮಾಡ್ತಾ ಇದೀಯ ಎಂಬುದು ನನಗೆಲ್ಲ ಚೆನ್ನಾಗಿ ಗೊತ್ತು ಕಣೆ. ಅಲ್ಲ, ನೀನು ಮಾಡ್ತಾ ಇರೋ ಕೆಲಸ ಎಂಥದ್ದಂತೂ ಸ್ವಲ್ಪ ಯೋಚನೆ ಮಾಡು. ಸುಮ್ಮನೆ ನೀನು ಇಂಥವೆಲ್ಲ ಮಾಡಿದೀಯ ಅಂದ್ರೆ ಸರಿ ಆಗೋದಿಲ್ಲ. ಅಲ್ಲ, ಯಾರನ್ನ ಏನು ಅಂತಾರೆ ಎಂಬುದು ಒಂದು ಇಷ್ಟನ ಯೋಚನೆ ಮಾಡಬೇಕಾ ನೀನು? ಅದು ಬಿಟ್ಬಿಟ್ಟು ಸುಮ್ಮನೆ ಇಂಥ ಮಾಡಿದ್ರೆ ಯಾರನ್ನ ನಮಗೆ ಮರ್ಯಾದೆ ಇರ್ತವೆ. ಎಲ್ಲಿ ಬೇರೆ ಮೊದಲೇ ನಮ್ಗೆ ಆಗ್ದಿಲ್ದಾರ ಜಾಸ್ತಿ ಜನ. ಏನೋ ನಿನಗಾದ ಭಯ ಭಕ್ತಿ ಬೇಡವೇನೋ? ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಅಕ್ಕ. ಇಲ್ಲಿ ನೋಡಿ, ಇಲ್ಲಿ ನಾನು ಅಮೃತನ ಹತ್ರ ಕ್ಲೋಸ್ ಆಗಿರ್ತೀನ, ಆ ಥರ ಕ್ಲೋಸಾಗಿ ಮಾತಾಡ್ತೀವಿ ಅಷ್ಟೇ. ಸುಮ್ಮನಿರ ಸಾಕು, ನೀವಿಬ್ರು ಮಾತಾಡೋದು ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಎಲ್ಲ ನನಗೂ ಹೇಳಿದ್ರು, ವಾಣಿನೇ ಹೇಳಿದ್ಲು ಬಂದು, ಎಲ್ಲ ಹಿಂಗೈತೆ ನೋಡು, ನಿಮ್ಮ ಮಗಳಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳು, ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತೇಳಿ ಅವಳು ನನ್ನ ಹತ್ರ ವಾಣಿ ಮಾತಾಡಿದ್ಲು. ನಾನು ಬಿಡತ್ಲಾಗೆ ಹಂಗೆಲ್ಲ ಏನಿಲ್ಲ, ನನ್ನ ಮಗಳಂಥದ್ದು ಮಾಡಲ್ಲಲ್ಲ, ಲೆವೆಲ್ಲು ನನ್ನ ಮಗಳು. ಹೋಗಿ ಇಂಥನ್ನ ಯಾಕೆ ಅವಳು ಇಷ್ಟಪಡ್ತಾಳೆ? ನನ್ನ ಮಗಳು ಲೆವೆಲ್ಲು, ಸ್ಟ್ಯಾಂಡರ್ಡ್ ಆಗಿರೋರ್ನ ಇಷ್ಟಪಡ್ತಾಳೆ, ಒಳ್ಳೆ ಕೆಲಸದಾರನ್ನ ಇಷ್ಟಪಡ್ತಾಳೆ. ಎಂತೆಂಥ ಕೆಲಸದಾರ ಬಂದಿದ್ರು, ಎಂತೆಂಥ ಶ್ರೀಮಂತರು ಬಂದಿದ್ರು, ಎಂತೆಂಥ ಹುಡುಗರು ಬಂದಿದ್ರು. ಎಷ್ಟು ಚೆನ್ನಾಗಿದ್ದ ಮೊನ್ನೆ ಬಂದಿರೋ ಅಂಥ ಹುಡುಗ. ನಾನಿನ್ನೂ ಆಗಲ್ಲ ಅಂತ ಅಂದೆ. ಎಷ್ಟು ಸ್ಮಾರ್ಟ್ ಆಗಿದ್ದ. ಅಂಥ ಹುಡುಗರನ್ನೆಲ್ಲ ಬಿಟ್ಬಿಟ್ಟು ನೀನು ಇವನ್ನ ಇಷ್ಟಪಟ್ಟರೆ ಎಲ್ಲ ಹೆಂಗೆ ಸರಿಯಾಗುತ್ತೆ? ಇಷ್ಟೊಂದೆಲ್ಲ ನೀನು ನಾನು ಸ್ಟೈಲು ಸ್ಟ್ಯಾಂಡರ್ಡು ಅಂತ ಹೇಳ್ಕೊಂಡು ಓಡಾಡಿ ಇವಾಗ ಊರು ತುಂಬಾನ. ಇವಾಗ ನೀನು ಹಿಂಗೆ ಮಾಡಿದ್ರೆ ಎಷ್ಟು ಚೀಪ್ ಆಗ್ತೀಯ ಗೊತ್ತೇ ಇಲ್ಲಿ ಊರಾಗೆಲ್ಲನ. ಅಯ್ಯೋ, ಇಲ್ಲಿ ಎಲ್ಲ ಜನಕ್ಕೆಲ್ಲ ನಂಗೆ ಗೊತ್ತಾಗೈತೆ ಹೆಂಗೆ ಆಡ್ಕೊಂತಾರೆ, ನಗ್ತಾರೆ. ಜನ ಎಲ್ಲ ಇವಾಗೆಲ್ಲ ಆಡ್ಕೊಂಡು ನೋಡಪ್ಪ ಹೆಂಗೆ ಆಯಿತು ಅಂತೇಳಿ ಎಲ್ಲ ಆಡ್ಕೊಂತಾರೆ. ಅಂಥದ್ರಾಗೆ ನೋಡು, ನೀನು ಎಂಥ ಕೆಲಸ ಮಾಡ್ತಾ ಇದೀಯ ಅಂತ ಸ್ವಲ್ಪ ಯೋಚನೆ ಮಾಡು. ನಾನು ಎಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಒಂದಿಟ್ಟು ಯೋಚನೆ ಮಾಡು, ಗೊತ್ತಾಗುತ್ತೆ ನಿನಗೆ. ಸುಮ್ಮನೆ ನೀನು ಮಾಡಿದಿ ಅಂದ್ರೆ ಸರಿ ಆಗೋದಿಲ್ಲ. ಏನಿಲ್ಲ, ಹೋಗ ಮಾತಾ, ನಿನಗೆ ಗೊತ್ತಾಗಲ್ಲ ಏನಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಊರಾಗೆಲ್ಲ ಹೇಳ್ತಿದ್ರು, ನನಗೂ ಎಷ್ಟೋ ಜನ ಹೇಳಿದ್ರು, ನಾನು ಕೇಳಲಿಲ್ಲ. ಇವಾಗ ನನಗೆ ಕಣ್ಣಾರೆ ನೋಡಿದ ಮೇಲೆ ಭಾಳ ಬೇಜಾರಾಗ್ತೈತಿ. ನನ್ನ ಮಗಳೇನಪ್ಪ ಇಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಐತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.